ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಇಟ್ಟಿರುವಂತಹ ಚಿಕ್ಕ ಚಿಕ್ಕ ಗಿಡಗಳು ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಮನೆ ಇದು. ನಮ್ಮ ಅಪ್ಪ ಮನೆಗೆ ಬಂದಿದ್ದೀನಿ. ಇಲ್ಲಿ ಶುಗರ್ ಕ್ಯಾನ್ ನೆಟ್ಟಿದ್ದಾರೆ. ನಮ್ಮ ಅಪ್ಪನ ಕೈಯಲ್ಲಿ ನೆಟ್ಟಿರೋದು ಹೆಂಗಾಗಿದೆ ನೋಡಿ. ಶುಗರ್ ಕ್ಯಾನ್, ಕಬ್ಬಿನ ಜ್ಯೂಸ್ ಮಾಡ್ತೀವಲ್ಲ ಅದು ಒಳಗಡೆ ಬಲ್ತಿದೆ. ಈ ಕಡೆ ನೋಡಿ ಬ್ಲಾಕ್ದು ಶುಗರ್ ಕ್ಯಾನ್ ಇದೆ. ಹಿಂದಿಯಲ್ಲಿ ನಾವು ಈಕ್ ಅಂತೀವಲ್ಲ, ಅದು ಬರೀ ಓದ್ತೀವಿ, ಅದನ್ನು ನೋಡಿರಲ್ಲ ಮಕ್ಕಳು. ನೋಡ್ರಿ ಅಂಥವ್ರಿಗಿದು ಶುಗರ್ ಕ್ಯಾನ್ ಸ್ಟೆಮ್ ಅದ್ರಲ್ಲಿ ನೋಡಿ, ಅಲ್ಲೈತೆ ನೋಡಿ. ನೆಕ್ಸ್ಟ್ ಹಂಗೆ ಒಂದು ಗಿಡಗಳು ತೋರಿಸ್ತಾ ಹೋಗ್ತೀನಿ. ಟೊಮೊಟೊ ಗಿಡ, ಚಿಕ್ಕ ಚಿಕ್ಕ ಟೊಮೊಟೊ ಬಿಟ್ಟಿದೆ ನೋಡಿ. ಇದು ಹುಣಸೆ ಹಣ್ಣದು, ನಮ್ಮ ಅಪ್ಪ ಇಟ್ಟಿರೋದು. ಪಾಟಲ್ಲಿ ಹಾಕಿಟ್ಟಿದ್ದಾರೆ. ಎಲ್ಲಾದರೂ ಓದತ್ರ ಇಡೋಣ ಅಂತ ಹೇಳ್ಬಿಟ್ಟು. ಇದು ನೇರಳೆ ಗಿಡ, ಜಂಬು ನೇರಳೆ ಅಂತೆ. ಅದ್ರದ್ದು ಬೀಜ ಹಾಕಿದ್ದಾರೆ ನೋಡಿ. ಎಷ್ಟೊಂದು ಗಿಡಗಳನ್ನ ಇಟ್ಟಿದ್ದಾರೆ. ಜಂಬು ನೇರಳೆ ಪ್ಲ್ಯಾಂಟ್ಸ್, ಇದನ್ನೆಲ್ಲ ನಮ್ಮ ಮೂಲಗಳಿರ್ತಾವಲ್ಲ ಅಲ್ಲಿ ಇಡ್ತಾರೆ. ಇಟ್ಬಿಟ್ಟು ದೊಡ್ಡ ದೊಡ್ಡ ಮರ ಮಾಡ್ತಾರೆ. ಹಂಗೆ ಕನಕಾಂಬರ ಗಿಡ ನೋಡಿ. ಇದು ಡೆಲ್ಲಿ ಕನಕಾಂಬರ. ಇದು ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಜಾಸ್ತಿ ಇಟ್ಟಿದ್ದೆ. ಒಂದು 2ರಿಂದ 3 ಮೊಲ ಸಿಕ್ತಿತ್ತು ಒಂದು ದಿನಕ್ಕೆ. ಅಷ್ಟೊಂದು ಗಿಡ ಇಟ್ಟಿದ್ದೆ. ಇದೆಲ್ಲ ಒಟ್ಟೋಗಿದೆ. ಒಂದು 2 ಗಿಡ ಇದೆ ಅಷ್ಟೇ. ಈ ಥರ ಕನಕಾಂಬರ, 2 ಥರ ಕನಕಾಂಬರನ ಇಟ್ಟಿದ್ದಾರೆ ನಮ್ಮ ಮನೆ ಹತ್ರ. ಮತ್ತು ಇದು ರೇಷ್ಮೆ ಹುಳ ಬರುತ್ತಲ್ಲ, ಅದರ ಗಿಡಗಳಿವೆಲ್ಲ. ಇಲ್ಲೂ ಕೂಡ ಕಬ್ಬಿನ ಗಿಡ ಇಟ್ಟಿದ್ದಾರೆ. ಇದೆಲ್ಲ ರೇಷ್ಮೆದು. ಇದು ರೋಸ್ ಗಿಡ. ರೋಸ್ದು ಹೂವು ಜಾಸ್ತಿ ಬಿಡ್ತಿತ್ತು. ಈಗೇನು ಬೇಸಿಗೆಗಾಲ ಅಂತ ಬಿಟ್ಟಿಲ್ಲ ಅನಿಸುತ್ತೆ. ಕೆಳಗಡೆ ಎಲ್ಲ ಇದ್ದವು ಹೂವು. ಇದು ಬಂದು ಡ್ರಮ್ ಸ್ಟಿಕ್, ನುಗ್ಗೆಕಾಯಿ ಮರ. ನಮ್ಮ ಮನೆಗೆ ಹಿಂದ್ಗಡೆ ಇಟ್ಟಿದ್ದಾರೆ. ಇದು ಬಂದು ನಂಗೆ ನೆನಪಿದೆ, ಆವಾಗಿಂದನೂ ಇದೆ. ಜೋರಾಗಿ ಮಳೆ ಗಾಳಿ ಬಂದರೆ ದೊಡ್ಡ ಎಲ್ಲ ಈ ಥರ ಉದ್ದ ಇರೋದೆಲ್ಲ ಬಿದ್ದೋಗುತ್ತೆ, ಮತ್ತು ಚಿಗುರು ಬರುತ್ತೆ. ಮತ್ತು ಈ ನುಗ್ಗೆ ಸೊಪ್ಪಂತೂ ಕಹಿನೇ ಇರಲ್ಲ. ನುಗ್ಗೆಕಾಯಿ ಅಷ್ಟೇ ತುಂಬ ಟೇಸ್ಟು ಕೊಡುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕರಿಬೇವು ಗಿಡ ಇಟ್ಟಿದ್ದೀನಿ. ಇದು ನಾನು ಇಟ್ಟಿರೋದು. ಈ ಕರಿಬೇವು ಗಿಡ ಎಲ್ಲೋ ಒಂದು ಹತ್ರ ಇತ್ತು. ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಕ್ಲೀನಾಗಿ ಬುಡ ಸಮೇತ ಕೀಳ್ಸ್ಕೊಂಡು ಬಂದು ತಂದು ಇಲ್ಲಿ ಮನೆ ಬ್ಯಾಕ್ ಇಟ್ಟಿದ್ದೀನಿ ನೋಡಿ. ಎಷ್ಟು ದೊಡ್ಡ ಹಳ್ಕೊಂಬಿಟ್ಟಿದೆ. ಮತ್ತು ಇನ್ನೂ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಕುರಿಗಳಿದೆಯಲ್ಲ, ಆ ಕುರಿಗಳಿಗೋಸ್ಕರ ನೋಡಿ ರೇಷ್ಮೆ ಇದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು, ಅದಕ್ಕೆ ಹುಲ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇಟ್ಬಿಟ್ಟಿದ್ದಾರೆ. ಸ್ವಲ್ಪ ಸ್ಪೇಸ್ ಬ್ಯಾಕನ್ನು ವೇಸ್ಟ್ ಮಾಡಿಲ್ಲ ನಮ್ಮ ಮನೇಲಿ. ರೇಷ್ಮೆ ಹುಳ ಮೇಯ್ಸ್ತಾರೆ ಆ ಎಲೆ. ಇದೆಲ್ಲ ಕುರಿಗಳಿಗೆ ಯೂಸ್ ಮಾಡ್ತಾರೆ, ಗ್ರಾಸ್ ಥರ. ಹೇಗಿದೆ ನಮ್ಮ ಅಮ್ಮನ ಮನೆಗೆ ಗಾರ್ಡನ್ ಇದು. ಇನ್ನು ತೋರಿಸ್ತೀನಿ. ಇನ್ನೊಂದು ಮನೆ ಇದೆ, ಹೊಸ ಮನೆ ಹತ್ರ. ಆ ಗಾರ್ಡನ್ನು ತೋರಿಸಿ. ಇದು ಹಳೆ ಮನೆ ಹತ್ರ ಇರುವಂಥ ಗಾರ್ಡನ್ನು. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.